ಕ್ರಿಟಿಸಿಸಮ್ ಮಾಡೋದಲ್ಲ, ಅನುಭವದಿಂದ. ಖಂಡಿತ ರಿಸಲ್ಟ್ ಪಡೆದಿರೋದ್ರಿಂದ MBBS ಡಾಕ್ಟರ್ ನಾನ ಹೋಮಿಯೋ ಡಾಕ್ಟರ್ ಯಾರನ್ನ ಕ್ರಿಟಿಸೈಸ್ ಮಾಡೋದು ಖಂಡಿತ ಇಲ್ಲ. ಬಟ್ ಈ ಒಂದು ಅನುಭವ ಸಿಗ್ಬೇಕಂದ್ರೆ ನಿಜವಾಗ್ಲೂ ಪುಣ್ಯವಾಗಿ ಹುಟ್ಟಿರ್ಬೇಕಾರೆ. ಕರೆಕ್ಟ್ ಕರೆಕ್ಟ್. ಅದು ನಾನು ಹೇಳಕ್ಕೆ ಇಷ್ಟಪಟ್ಟು ನಾನು ಯಾಕೆ ಇಷ್ಟು ನಿಮ್ಗೆ ಒತ್ತಿ ಹೇಳ್ತಾ ಇರೋದು, ಇನ್ನೂ 4 ಜನಕ್ಕೆ ಯಾರೋ ಒಬ್ರು ಕೇಳಿಸ್ಕೊಂಡು 4 ಜನ ಹರಡಿ ಎಲ್ಲರೂ ಬಂದು ಆರೋಗ್ಯವಂತರಾಗಿರಲಿ ಅಂತ ಒಂದೇ ಆಸೆಯಲ್ಲಿ ನಾನು ಹೇಳ್ತೀನಿ. ಆಗ್ಲಿ ಮೇಡಮ್. ತುಂಬಾನೇ ನಿಮ್ಮ ಒಂದು ಏನು ಅನಾರೋಗ್ಯ ಇತ್ತು ಅದು ಯಾವ ರೀತಿ ತಾವು ಆರೋಗ್ಯ ಪಡ್ಕೊಂಡ್ರಿ ಅಂತ ತಾವು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಆಮೇಲೆ ನಾನು ಅಲ್ಲಿ ಬಂದಾಗ ಅಲ್ಲಿ ಒಂದೊಂದಿತ್ತು ಇಷ್ಟ ಸಿದ್ಧಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ರು. ಅಲ್ಲಿ ಹೇಳ್ತಿರ್ತಾರೆ ಗುರುಜಿ ನಾನು ತರ್ಸ್ಟೇ ಬಿಡ್ದ ತರ್ಸ್ಟೇ ಯಾವ್ದಾನ ಸ್ಕೂಲ್ ಪ್ರೋಗ್ರಾಮ್ ಈ ತರ ಇದ್ರೇನೆ ನಾನು ಸ್ಕೂಲ್ ಬಿಟ್ಟು ಮನೆಗೆ ಹೋಗಲ್ಲ, ಸೀದಾ ಟೆಂಪಲ್ ಆಫ್ ಸಕ್ಸಸ್ ಅಲ್ಲಿ ಹೋಗ್ತೀನಿ. ಅಲ್ಲಿ ಗುರೂಜಿದು ಒಂದೊಂದು ಇದನ್ನು ಎಷ್ಟು ಸ್ಪಷ್ಟವಾಗಿ ನನ್ಗೆ ಗೊತ್ತಿಲ್ಲ, ಸುಮಾರು ವಿಚಾರಗಳು ಗೊತ್ತಾಯ್ತು. ಒಂದೊಂದು ಇದು ನಮ್ಗೆ ಮುನ್ನೆ ಕೊಕೊನಟ್ ಆಯಿಲ್ದು ಇಂಪಾರ್ಟೆನ್ಸ್ ಏನು, ನಿಂಬೆ ಹಣ್ಣದು ಇಂಪಾರ್ಟೆನ್ಸ್ ಏನು ಎಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ರು. ಆ ಥರ ಎಲ್ಲ ನಮ್ಗೆ ಸುಮಾರು ಗೊತ್ತಾಗುತ್ತೆ. ಆಮೇಲೆ ಸ್ಪಿರಿಚುವಲ್ ಆಗಿರೋದು ಗೊತ್ತಾಗುತ್ತೆ, ಸುಮಾರು ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ. ಆಗ ನಮ್ಗೆ ಕಾಯಿಲೆ ಹೆಂಗೆ ನಾವ್ ಆಗ್ತಾ ಇರೋದು ಅಂತ ಇರೋದಿಲ್ಲ, ನಮ್ಮಲ್ಲಿ ಹೇಗೆ ನಾವಾಗಿ ಕಾಯಿಲೆ ನಾವು ಸುಮಾರು ವಿಚಾರಗಳು ತಿಳ್ಕೊಂಡೆ. ಹಂಗ ಒಂದು ದಿವಸ ಅವ್ರು ಇಷ್ಟ ಸಿದ್ಧಿ ಅಂತ ಹೇಳಿದ್ರು. ನಿಮ್ಗೆ ಯಾವುದು ಬೇಕು, ಕಾರು ಬೇಕಾ, ಮನೆ ಬೇಕಾ, ಆ ಥರದ್ದೇನಾದ್ರು. ನನಗೂ ಒಂದು ಇಷ್ಟ ಸಿದ್ಧಿ ಮಾಡಬೇಕಾಯ್ತು ಒಂದು ನನ್ನ ವಿಷಯಕ್ಕೆ. ನನಗದು ಇಷ್ಟ ಸಿದ್ಧಿ ಮಾಡಿದಾಗ ಅದರಿಂದ ಒಂದು ಇದು ಸಿಕ್ಕಿದೆ, ಅನುಕೂಲ ಬಂದಿತ್ತು. ಬಟ್ ನಾನು ನಂದು ಪರ್ಸನಲ್ ಅಲ್ವಾ, ಅದಕ್ಕೆ ಯಾವ್ದಂದ್ರೆ ನಿಮ್ಗೆ ನಾನೇನು ಹೇಳೋದು, ಇಷ್ಟ ಸಿದ್ಧಿ ಅಂದೇ ಇರೋದಲ್ಲಿ ನಿಮ್ಗೆ ಯಾವ ಇಷ್ಟ ಬೇಕಾ ಅಂದ್ರೆ, ಮತ್ತೆ ನನಗೆ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಬರ್ತಾ ಇದಾರಲ್ಲ ಅವರುಗಳೆಲ್ಲ ಮಾಡಿದ್ದಾರೆ. ಮತ್ತೆ ಜೊತೆ ಈಗ ನಾನೇನ್ ಅನ್ಕೊಂಡಿದ್ದೀನಿ ಗೊತ್ತಾ, ನಾನೊಂದು ಟೀಚರ್, ಪ್ರತಿ ಇದು ವರ್ಷಗಳು ನನಗೆ ಬಂದಿರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಹೈಸ್ಕೂಲ್ ಮಾಡವರು, ಅದರಿಂದ ಅಲ್ಲಿ ಇನ್ನೊಂದು ಇದೆ ಕ್ಲಾಸ್ ಕೊಡ್ತಾರೆ ಅಂತ ಹೇಳಿದ್ರು ತಾವು ಅಲ್ಲಿ ಬಂದಾಗ. ಅದೇನೋ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅಂತ ಏನೋ ಟ್ರೈನಿಂಗ್ ಅದು ಕೂಡ ಸೇರ್ಕೊಂಡು ನಾನು ಪಡ್ಕೊಳ್ಳೋಣ, ನನಗೂ ಏನಾದ್ರು ಬಂದ್ರು ನನಗೊಂದು ಟ್ರೀಟ್ಮೆಂಟ್. 4 ಜನ ಸಡನ್ ಆಗಿ ನನ್ನ ಕೊಲೀಗ್ಸ್ಗೆ ಯಾರಿಗೊಂದು ತಲೆ ನೋವು ಬಂದಿತ್ತು, ಒಂದು ಕಾಲು ನೋವು ಬಂದಿತ್ತು ಅಂದ್ರೆ ಅದನ್ನ ಆ ಚಿಕಿತ್ಸೆ ಏನು ಅಂತ ನನಗೂ ಅರ್ಥ ಆಗ್ಬೇಕು. ಅದರಿಂದ ಏನೇನು ಸಿಕ್ಕುತ್ತೆ ಅಂತ ಇರೋದು, ಕಲಿಕೆಗೆ ಏನು ತಪ್ಪಿಲ್ವಲ್ಲ. ಖಂಡಿತ ಇಲ್ಲ, ಅದು ಗುರು ಇಲ್ಲ. ಆಕ್ಚುಲಿ ಗುರುಜಿ ಅವರು ಯಾವತ್ತೂ ಹೇಳ್ತಾರೆ, ನಾನು ಕಾಯ್ತಾ ಇದ್ದೀನಿ, ಯಾರು ಬರ್ತೀರಿ ಖಂಡಿತ ಹೇಳಿ, ನಾನು ಈ ವಿದ್ಯೆ ಹಂಚ್ಲಿಕ್ಕೆ ತಯಾರಿದ್ದೀನಿ ತಗೊಂಡು. ನನಗೂ ಏನಾಗುತ್ತೆ ಅಂದ್ರೆ ಗೊತ್ತಾ, ಒಂಚೂರು ಅದರಲ್ಲಿ ಪಡ್ಕೋಬೇಕು, ಅದು ಪಡ್ಕೊಂಡು ನನಗೂ 4 ಚೆನ್ನಾಗಿ ಮಾಡಬೇಕು. ಈಗ ತಕ್ಷಣ ನನಗೂ ಮೊನ್ನೆ ಒಂದು ದಿವಸ ಹಂಗಾಯ್ತು, ತುಂಬಾ ಸಿಕ್ಕಾಪಟ್ಟೆ ತಲೆನೋವು. ಲಾಸ್ಟ್ ಸಂಡೇ ತಿರ್ಗಕ್ಕಾಗ್ತಾ ಇಲ್ಲ, ಹಿಂಗೆ ತಿರುಗಿದ್ರೆ ತಲೆನೋವು. ನನಗೆ ಭಯ ಆಯ್ತು. ಭಯ ಆಗ್ಬಿಟ್ಟಿದೀವಿ, ಇದ್ಯಾಕಪ್ಪ ತಲೆ ನೋವ್ತಾ ಇದೆ, ಹಿಂಗೆ ತಲೆ ನೋವ್ತಾ ಇದೆ, ಯಾವತ್ತೂ ಬಂದಿಲ್ಲಲ್ಲ ಈ ಥರ ತಲೆನೋವು. ಸಂಡೇ ಸರಿ ನನ್ನ ಮಗ ಅಮ್ಮ ಬಾಮ್ ಹಚ್ಚಿಲ್ಲ ಅಂದ್ರೆ ನಾನೀಗ ಅಲ್ಲಿ ನಾನು ಟೆಂಪಲ್ ಆಫ್ ಸಕ್ಸಸ್ ಅಲ್ಲಿ ಬಂದಾಗೆಯಿಂದ ಒಂದು ಬಾಮ್ ಆಗಲಿ ಅನ್ನೋ ಒಂದು ವಸ್ತು ನಾನು ಮುಟ್ಟಲ್ಲ. ಮೆಡಿಕಲ್ ಶಾಪ್ ಮಕ್ಕಳು ಹತ್ತಲ್ಲ, ಮನೆಯಲ್ಲಿ ಬಾಮೂ ಇಲ್ಲ. ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳ್ತೀನಿ, LIC ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸೇರ್ಕೊಂಡೆ, ಮೊನ್ನೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ಕಾಯಿಲೆ ಬರಲ್ಲ ಅಂದಿರೋದು ಗ್ಯಾರಂಟಿ, 3,000 ರೂಪಾಯಿ ಕಟ್ಟಬೇಕು. ಯಾಕೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಕಟ್ ಮಾಡಿಸ್ಬಿಟ್ಟೆ. ಹಂಗಾಗಿ ತಲೆನೋವು ಸಿಕ್ಕಾಪಟ್ಟೆ ತಲೆನೋವು ಆಗ್ಬಿಟ್ಟು ನಾನು ಏನು ಮಾಡೋದು ಮನೆಯವರಿಗೆ ಹೇಳಿದೆ, ಯಾಕೆ ಒಂಥರ ಆಗಿದೆ ತಲೆ ನೋವ್ತಾ ಇದೆ ಅಂತ. ನಮ್ಮ ಮನೆಯವ್ರು ಹೇಳಿದ್ರು, ಸರಿ ಗುರುಗಳಿಗೆ ಗುರು ನಾಮ ಹೇಳು ಅಂತ ಹೇಳಿದೆ. ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ನಮ್ಗೆ ಫಸ್ಟ್ ಗುರುನಾಮ ಹೇಳ್ತಾರಲ್ಲ, ಓಂ ಶ್ರೀ ಗುರು ರಘುನಾಥ, ಅದು ಹೇಳು ಅಂತ ಹೇಳಿದೆ. ನಾನು ಸರಿ ಹೇಳ್ಕೊಂಡು ಅಡಿಗೆ ಮನೇಲಿ ಹೋಗಿದ್ದೆ. ನಮ್ಮ ಮನೆಯವರು ಇಲ್ಲಿ ಕೂಡಿಸ್ಬಿಟ್ಟು ಚೇರ್ ಮೇಲೆ ಕೂಡ್ಸ್ಕೊಂಡು ಸರಿಗೆ ಹೇಳು ಅಂತ ಹೇಳಿ, ನಿಜವಾಗ್ಲೂ ನನಗೆ ಅದು ಮಾಡಿದ್ 21 ಸಲ ಮಾಡಿದಾಗ ಒಂದು ಅರ್ಧ ಗಂಟೆಯಲ್ಲಿ ತಲೆನೋವು ಹೆಂಗೆ ಹೋಯ್ತು ಅಂದ್ರೆ ಗ್ರಾಜುವಲ್ ಆಗಿ ಅರ್ಧ ಗಂಟೆ ಸಂಪೂರ್ಣವಾಗಿ ಅವ್ರು ಹೇಳಿದ ಒಂದು ಪದ್ಧತಿಯನ್ನು ಪದ್ಧತಿಗೆ. ಅದಕ್ಕೆ ನಮ್ಮ ಮನೆಯವರು ಹೇಳೋದು, ಇದೇನೆ ಕ್ರಾಸಿನು
ಡೋಲೋ 650 ಬೇಡ, ಕ್ರಾಸ್ನು ಬೇಡ, ಪ್ಯಾರಾಸೆಟಮಾಲು ಬೇಡ, ಇದೇ ತಗೋ ಫಸ್ಟ್ ಮೊದಲು ಅಂತ ಹೇಳಿ ನನ್ನ ಮುನ್ನ ಸಂಡೆ ಆಗಿರೋದು, ಏನೋ ಮುಂಚೆ ಏನಲ್ಲ. ಈ ಅನುಭವದಿಂದ ಎಲ್ಲ ನನಗೂ ಗೊತ್ತು. ಅಮೃತ ಚಿಕಿತ್ಸಾ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಗೆ ಅಮೃತ ಸಿಕ್ಕುತ್ತೆ. ಎಸ್ ಮೇಡಮ್, ಆಗ್ಲಿ ಮೇಡಮ್, ನನ್ನ ಅನುಭವ ಆಗ್ಲಿ. ನಮ್ಮ ವೀಕ್ಷಕರಿಗೆ ಇನ್ನೇನಾದ್ರು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಏನು ವೀಕ್ಷಕರಿಗೆ ಹೇಳೋದು ಅಂತ ಹೇಳಿದ್ರೆ, ಇದು ನೋಡಿದ ವೀಕ್ಷಕರು ದಯಮಾಡಿ ನಮ್ದು ಇದು ಇದರಲ್ಲಿ ನಂಬರ್ಸ್ ಎಲ್ಲ ಕೊಟ್ಟಿದಾರಲ್ಲ, ಎಲ್ಲ ಫೇಸ್ಬುಕ್ ಅಲ್ಲಿ ಇದರಲ್ಲಿ ಇಂಟರ್ನೆಟ್ ಅಲ್ಲಿ ನೋಡಿ. ಈಗ ಎಲ್ರಿಗೂ ಇಂಟರ್ನೆಟ್ ನೋಡಕ್ಕೆ ಬರುತ್ತೆ. ಅಮೃತ ಚಿಕಿತ್ಸಾ ಟೆಂಪಲ್ ಆಫ್ ಸಕ್ಸಸ್ ಅಂತ ತೆಗೆದಿದ್ರೇನೆ ಸುಮಾರು ವಿಚಾರಗಳು ಕಾಣಿಸುತ್ತೆ. ಅದು ನೋಡಿಕೊಂಡು ಫಸ್ಟ್ ಬಂದು ನೋಡಿ ಕಲೀರಿ ಅದೇನು ಅಂತ, ಆಗ ತನಗೆ ಗೊತ್ತಾಗುತ್ತೆ. ನಮ್ದು ಒಂದೇ ಹೇಳಿದಕ್ಕೆ ಅವಳೇನೋ ಟಿವಿಯಲ್ಲಿ ಬಂದು ಹೇಳಿದೆ ಅಂತ ಖಂಡಿತ ಒಂದ್ಸಲ ಬಂದು ನೋಡಿದಾಗ ಗೊತ್ತಾಗುತ್ತೆ ಅದೇನು ಹೇಳ್ತಿರ್ತಾರೆ. ಅನುಭವ ಮಾಡಿ ಆಮೇಲೆ ನೀವು ನಂಬ್ರಿ, ಅಲ್ಲಿವರೆಗೂ ನೀವು ನಂಬೋ ಅಗತ್ಯ ಇಲ್ಲ. ನನ್ನ ಅನುಭವ ನಾನು ಹೇಳ್ತೇನೆ. ಖಂಡಿತ ಅದು ಇದೇ ನಾನು ಹೆಂಗೆ ಓಪನ್ ಆಗಿ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ತಲುಪ್ತಾ ಇದೆ ಮೇಡಮ್. ಅದು ನೋಡಿದ ವೀಕ್ಷಕರು ಏನಾಗುತ್ತೆ, ಸರಿ ನಾನು ಹಿಂಗೆ ನೋಡೋಣ ಅಂತ ಬಂದಿರೋದಲ್ವಾ, ನೋಡೋಣ ಅಂತ ಖಂಡಿತ. ಎಸ್, ಅದು ಯೋಚನೆ ಮಾಡ್ಬೇಕಾಗಿರೋದು ಇವರ ಯಜಮಾನರು ಸೈಂಟಿಸ್ಟ್ ಆಗಿರೋದ್ರಿಂದ ಎಷ್ಟೆಲ್ಲ ಒಂದು ಕ್ವಶನ್ಸ್ ಅವರಲ್ಲಿ ಇರತ್ತೆ ಅಂದ್ರೆ ಅವರೇ ಒಪ್ಪಿದ್ದಾರೆ ಅಂದಾಗ, ಜೊತೆಯಾಗಿ ಅವರಿಗೆ ಡಯಾಬಿಟಿಸ್ ಕಾಯಿಲೆ ಏನಿತ್ತು ಅದನ್ನ ಸಂಪೂರ್ಣವಾಗಿ ಅವ್ರು ಗುಣ ಮಾಡ್ಕೊಂಡಿರೋದ್ರಿಂದ 32 ವರ್ಷ ಅವ್ರು ಅನುಭವಿಸಿದ ಕೆಮ್ಮು ನೋಡಿ, ಕೇಳಲಿಕ್ಕೆ ಸಾಧಾರಣ ಕೆಮ್ಮು, ಬಟ್ ಅದೇ ಒಂದು ಕೆಮ್ಮು 32 ವರ್ಷ ಕೋಲ್ಡ್ ಬಂತು. ನೀವೇನಾದ್ರೂ ಆಗಿದೆ ನೀವೇನ್ ಹೇಳ್ತೀರ, ಅಯ್ಯೋ ನನ್ ಕೆಮ್ಮಿ ಇಲ್ಲಿ ಅದೇ ನೋವ್ತಾ ಇದೆ, ಇಲ್ಲಿ ಸೊಂಡೆ ನೋವ್ತಾ ಇದೆ. ನನ್ನೊಂದು ಫ್ರೆಂಡ್ ಇದ್ದಾಳೆ ರಾಜಶ್ರೀ ಅಂತ ಹೇಳಿ, ಅವಳು ಹೇಳ್ತಾಳೆ ಒಂದ್ ದಿವಸ ಕೋಲ್ಡ್ ಬಂದಿತ್ತು, ಹೇಮಾ ನೀವ್ ಹೆಂಗೆ ಹೇಮಾ ಕೆಮ್ತಾ ಇದ್ದೀರಾ, ನಿಜವಾಗ್ಲೂ ಕೋಲ್ಡ್ ಬಂದಿದ್ದಕ್ಕೆ ಇಷ್ಟು ಕೆಮ್ಮುವಾಗ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಅವಳು. ಹಂಗೆ ಅಷ್ಟರ ನೀವು ಇರುವಾಗ ನಾನು 32 ವರ್ಷದಿಂದ ಅನುಭವ ಮಾಡಿರೋದು 5 ತಿಂಗಳಿಗೆ ವಾಸಿಯಾಗಿದೆ ಅಂತ ಹೇಳಿದ್ರೆ ಅದರಿಂದ ಇಂಪಾರ್ಟೆಂಟ್ ನಾನು ಹೋಗ್ದ ಔಷಧಿ ಇಲ್ಲ. ಆಗ 5 ತಿಂಗಳಲ್ಲಿ ವಿತೌಟ್ ಮೆಡಿಸಿನ್ ಏನು ಒಂದು ಟ್ಯಾಬ್ಲೆಟ್ಸ್ ಇಲ್ದ ಅಮೃತ ಚಿಕಿತ್ಸೆಯಲ್ಲಿ ಗುಣಪಟ್ಟಿದ್ರಲ್ಲ ನನಗೆ. ಅದಕ್ಕೆ ನನಗೆ ಹೆಂಗೆ ಅದಕ್ಕೆ ಏನು ಕೊಡಬೇಕು, ಏನು ಹೇಳಬೇಕು ಆಗ್ಲಿ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ನಿಮ್ಮ ಒಂದು ಅನುಭವವನ್ನ ನಮ್ಮ ವೀಕ್ಷಕರ ಜೊತೆಗೆ ನೀವು ಹಂಚ್ಕೊಂಡಿದ್ದೀರಿ. ತುಂಬಾನೇ ಧನ್ಯವಾದಗಳು ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ಈಗ ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ, ಔಷಧಿ ಮತ್ತೆ ಇಂಜೆಕ್ಷನ್ಗಳಿಲ್ಲದೆ ಆರೋಗ್ಯ ಸೂತ್ರ. ಹೃದಯ ತೊಂದರೆ, ಕ್ಯಾನ್ಸರ್, ಅಲ್ಸರ್, ಕಣ್ಣಿನ ತೊಂದರೆ, ರಕ್ತದೊತ್ತಡ, ಡಯಾಬಿಟಿಸ್, HIV, ಜಾಂಡಿಸ್ ಮತ್ತು ಇನ್ನಿತರೆ ಹಲವಾರು ಚಿಕಿತ್ಸೆಗಳಿಗೆ ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆಗೆ ಭೇಟಿ ಕೊಡಿ. ಇದನ್ನ ಓಂಕಾರ ಚಿಕಿತ್ಸೆ ಅಂತ ಕರಿತೀವಿ. ಈ ಓಂಕಾರ ಚಿಕಿತ್ಸೆಯಲ್ಲಿ ಬಂದ ಪೇಷಂಟನ್ನು ಮಲಗಿಸಿ ನಾವು ಸುತ್ತೂರ ಬವಲ್ಸನ್ನಿಟ್ಟು ಒಂದು ಪದ್ಧತಿ ಪ್ರಕಾರ ಶಬ್ದವನ್ನು ಮಾಡ್ತೀವಿ. ಈ ಶಬ್ದ ಓಂಕಾರ ಶಬ್ದದ ಜೊತೆ ಹೋಲುತ್ತೆ ಅಥವಾ ಹೊಂದಿಕೊಳ್ಳುತ್ತೆ. ಈ ಒಂದು ಚಿಕಿತ್ಸೆಯಿಂದ ರೋಗಿಗಳ ಪ್ರತಿ ಕಣದಲ್ಲೂ ಒಂದು ಎನರ್ಜಿ ಉತ್ಪತ್ತಿ ಆಗುತ್ತೆ. ಆ ಎನರ್ಜಿಯಿಂದ ಅವ್ರಿಗಿರೋ ಎಲ್ಲ ಥರದ ಕಾಯಿಲೆಗಳು ವಾಸಿಯಾಗುತ್ತೆ. ಸಂಪರ್ಕಿಸಬೇಕಾದ ವಿಳಾಸ ದತ್ತ ಕಾಂಪ್ಲೆಕ್ಸ್, ಪೊಬತಿ ಸಿಲ್ಕ್ಸ್ ಮೇಲೆ, ರೋಟಿಗರ್ ಎದುರು, ಗಾಂಧಿ ಬಜಾರ್, ಬೆಂಗಳೂರು. ದೂರವಾಣಿ ಸಂಖ್ಯೆ 9980090271. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬನ್ನಿ, ನಮ್ಮ ಇಂದಿನ ಅತಿಥಿ ಹೇಮಾ ಅವರ ಬಗ್ಗೆ ಮತ್ತಷ್ಟು ವಿವರವನ್ನ ಪೂಜ್ಯ ಗುರುಜಿಯಿಂದ ನಾವು ಪಡ್ಕೊಳ್ಳೋಣ. ಗುರುಜಿಯವರೇ, ನಾನು ಕೊನೆ ಮಾತು ಹೇಳಿದೆ ಮಿರಾಕಲ್ ಅಂತ ಹೇಳಿ. ಯಾಕೆಂದ್ರೆ ಜಸ್ಟ್ ಒಂದು ಕೆಮ್ಮು ಅನ್ಸುತ್ತೆ ನಮಗೆ, ಆದರೆ ಆ ನರಳಾಟ, ಆ ಮೇಡಮ್ ಯಾವ ರೀತಿ ನರಳಿದ್ದಾರೆ ಅನ್ನೋದು ಅವರಿಗೆ ಗೊತ್ತು. 32 ವರ್ಷ ಏನು ಸಾಧಾರಣದ ಟೈಮ್ ಅಲ್ಲ. 32 ವರ್ಷ ಆ ಕೆಮ್ಮನ್ನು ಅನುಭವಿಸಿತಾ ಅವ್ರು ಹೇಳಿದಾಗೆ ಕೆಮ್ಮು ಮಾತ್ರ ಅಲ್ಲ, ಜೊತೆಗೆ ಜಾಯಿಂಟ್ಸ್ ಪೇನ್, ನೋವು, ಎಲ್ಲ ಥರದ್ದು ನೋವು, ಏನೋ ಒಂಥರ ಅನ್ಈಸಿನೆಸ್ ದೇಹದಲ್ಲಿ ಕಾಡ್ತಾನೆ ಇರುತ್ತೆ 24 ಗಂಟೆ. ಸೊ ಖಂಡಿತ ಈ ರೀತಿ ಒಂದು ತೊಂದರೆಯನ್ನು ವಿತಿನ್ 5 months, ಅದು ಅವ್ರು ಹೇಳಿದ್ರು ವಿತೌಟ್ ಮೆಡಿಸಿನ್. ಜಸ್ಟ್ ನೀವು ಮೇಡಮ್ ಇದನ್ನ ನೋಟ್ ಮಾಡ್ಕೊಳ್ಳಿ, ವಿತೌಟ್ ಮೆಡಿಸಿನ್ ಅಮೃತ ಚಿಕಿತ್ಸೆ. ಏನು ಅಮೃತ ಚಿಕಿತ್ಸೆ ಅಂತಾರೆ, ಅಮೃತನೇ ಇದು. ಇದ್ರ ಮುಖಾಂತರ ನನ್ನ ಕೆಮ್ಮು ಜೊತೆಗೆ ನೀ ಪ್ರಾಬ್ಲಮ್ ಏನಿತ್ತು ಅಷ್ಟು ತಿಂಗಳು ಅವ್ರು ಒದ್ದಾಡಿದ್ದು ಅಥವಾ ವರ್ಷ ಒದ್ದಾಡಿದ್ದು ನಿಮ್ಮ ಒಂದು ಗುರುವಾರದ ಸೆಷನ್ ತಾವೇ ಹೇಳ್ತಿದ್ರಿ ನಮಗೆ. ಗುರುವಾರದ ಮಹಿಮೆ ನೀವು ಅಲ್ಲಿ ಬಂದು ಅನುಭವ ಮಾಡಿದವ್ರಿಗೆ ಗೊತ್ತು ಅದರ ಮಹಿಮೆ ಏನು, ಅದರ ಒಂದು ಶಕ್ತಿ ಏನು ಅಂತ ಹೇಳಿ.
ಮೇಡಮ್ ಆ ಗೆಡ್ಡೆ ಪ್ರಾಬ್ಲಮ್ ಇದನ್ನ ವಿತಿನ್ ಒಂದು ಗುರುವಾರದ ಸೆಷನ್ ಅಲ್ಲಿ ಅದನ್ನ ಅವರು ಗುಣ ಮಾಡ್ಕೊಂಡಿದ್ದಾರೆ ಅನ್ನೋ ಹಾಗಿದ್ರೆ ತಮ್ಮ ಒಂದು ಚಿಕಿತ್ಸೆಯಿಂದ ನಿಜವಲ್ಲ ಆಶ್ಚರ್ಯ ಆಗ್ತಿದೆ ಗುರುಜಿ ಅವರೇ. ನಿಮ್ಮ ಅಭಿಪ್ರಾಯ ಏನು ಇವರ ಬಗ್ಗೆ? ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಈಕೆ ಒಬ್ಬ ಟೀಚರ್, ಇವ್ರ ಯಜಮಾನರು ಸ್ಪೇಸ್ ಸೈಂಟಿಸ್ಟ್, ಬಾಹ್ಯಾಕಾಶ ಏನೇನು ಇದಿದೆ ಇವತ್ತು ನೌಕೆಗಳೆಲ್ಲ, ಅವರಿಗೆ ಡಯಾಬಿಟಿಸ್ ಕಾಯಿಲೆ ಕ್ಯೂರ್ ಆಗಿದೆ, ಇವರಿಗೆ ಈ ಎಲ್ಲಾ ತೊಂದರೆಗಳು ಕ್ಯೂರ್ ಆಗಿದೆ. ನಾನೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ನಮ್ಮ ಭಾರತೀಯ ಜ್ಞಾನ ಅಮೃತ ಚಿಕಿತ್ಸೆ ಅನ್ನೋದು ಈ ದೇಹಕ್ಕೆ ಕೆಮಿಕಲ್ ಕೊಡೋ ಪದ್ಧತಿ ಈಚೆ ಒಂದು 250 ವರ್ಷದಿಂದ ಬಂದಿರೋದು. ಭಾರತದಲ್ಲಿ 120 ವರ್ಷದ ಈಚೆಗೆ ಬಂದಿರೋ ಸಿಸ್ಟಮ್ ಇದು. ಆದ್ರೆ 10,000 ವರ್ಷದ ಹಿಂದೆ ಮನುಷ್ಯ ಆರೋಗ್ಯವಾಗಿರ್ಲಿಕ್ಕೆ ಕಂಡುಕೊಂಡ ಸೂತ್ರ ನಮ್ಮ ಅಮೃತ ಚಿಕಿತ್ಸೆ. ನಮ್ಮಲ್ಲಿ ನೀವು ಯಾವುದೇ ಕಾಯಿಲೆಗಳನ್ನು ಹೇಳಿ ಅದು ಕ್ಯೂರ್ ಆದವರ ಒಂದು ಯಾದಿ ಇದೆ, ಅವರ ನಂಬರ್ಗಳನ್ನು ನಿಮಗೆ ನಾವು ಕೊಡ್ತೀವಿ.